ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆಗಳ ಉತ್ತರಗಳಾಗಿವೆ ಸ್ನೇಹಿತರೆ. ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾವೀಗ ಮೊದಲನೆಯ ಪ್ರಶ್ನೆ ಕಡೆಗೆ ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ವರ್ಧನರು, ಆಯ್ಕೆ ಬಿ ಮೌರ್ಯರು, ಆಯ್ಕೆ ಸಿ ಕುಶಾನರು, ಆಯ್ಕೆ ಡಿ ಗುಪ್ತರು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ, ಅಶೋಕನು ಮೌರ್ಯರ ರಾಜಮನೆತನಕ್ಕೆ ಸೇರಿದವನು. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಪ್ರವಾಸಿ ತಾಣವಾಗಿದೆ, ಆಯ್ಕೆ ಬಿ ಹಿಮಾಚಲ ಪ್ರದೇಶದ ರಾಜಧಾನಿಯಾಗಿದೆ, ಆಯ್ಕೆ ಸಿ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ, ಭಾರತ ಮತ್ತು ಟಿಬೆಟ್ನ ನಡುವಿನ ಗಡಿಯಾಗಿದೆ. ಮತ್ತು ಸ್ನೇಹಿತರೆ, ಶಿಮ್ಲಾ ಒಪ್ಪಂದವು 1914ರಲ್ಲಿ ಪ್ರಾರಂಭವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಾರ್ಟಿನ್ ಲೂಥರ್ ಕಿಂಗ್, ಆಯ್ಕೆ ಬಿ ಮದರ್ ತೆರೇಸಾ, ಆಯ್ಕೆ ಸಿ ಖಾನ್ ಅಬ್ದುಲ್ ಗಫಾರ್ ಖಾನ್, ಆಯ್ಕೆ ಡಿ ಜುಬಿನ್ ಮೆಹ್ರಾ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ, ಖಾನ್ ಅಬ್ದುಲ್ ಗಫಾರ್ ಖಾನ್ ಇವರು 1987ರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಗರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಿದಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 1997, ಆಯ್ಕೆ ಬಿ 1995, ಆಯ್ಕೆ ಸಿ 1996, ಆಯ್ಕೆ ಡಿ 1998. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ 1996, ಆಯ್ಕೆ ಸಿ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ಮೌಂಟ್ ಅಬು, ಆಯ್ಕೆ ಸಿ ಹೈದರಾಬಾದ್, ಆಯ್ಕೆ ಡಿ ಡೆಹ್ರಾಡೂನು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ, ಅಲ್ಲಿ ನಮ್ಮ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಸಂಸ್ಥೆ ಇದೆ ಸ್ನೇಹಿತರೆ. ಅದು 1958ರಲ್ಲಿ ಸ್ಥಾಪಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಕಲ್ಲಿದ್ದಲು ಗಣಿಗಾರಿಕೆ, ಆಯ್ಕೆ ಬಿ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ, ಆಯ್ಕೆ ಸಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಆಯ್ಕೆ ಡಿ ಹತ್ತಿ ಜವಳಿ ಕೈಗಾರಿಕೆಗಳು. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ, ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ. ಅಂಕಲೇಶ್ವರ ಇದಕ್ಕೆ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಕಾವೇರಿ, ಆಯ್ಕೆ ಬಿ ಗೋದಾವರಿ, ಆಯ್ಕೆ ಸಿ ಕೃಷ್ಣ, ಆಯ್ಕೆ ಡಿ ಮಹಾನದಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಮಹಾನದಿ. ಇದು ಭಾರತದ ಪ್ರಮುಖ ನದಿಯು ಮತ್ತು ಇದು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಅಸ್ಸಾಂ, ಆಯ್ಕೆ ಬಿ ಹಿಮಾಚಲ ಪ್ರದೇಶ್, ಆಯ್ಕೆ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಯ್ಕೆ ಡಿ ಮೇಘಾಲಯ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ, ಇದು ಮೂರನೇ ಅತಿ ದೊಡ್ಡ ರಾಜ್ಯ ಆಗಿದೆ ಸ್ನೇಹಿತರೆ ಕೇಸರಿ ಬೆಳೆಯುವುದಲ್ಲಿ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಡಾಕ್ಟರ್ KM ಮುನ್ನಿ, ಆಯ್ಕೆ ಬಿ ಜವಾಹರ್ಲಾಲ್ ನೆಹರು, ಆಯ್ಕೆ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಯ್ಕೆ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆಗಿದ್ದರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಮುಕ್ತಾಯವಾಗುತ್ತದೆ. ಈಗ ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ ಆರಂಭ ಮಾಡುವ ಮೊದಲು ಸ್ನೇಹಿತರೆ ಮತ್ತೊಂದು ಸಲ ಹೇಳಿಕೊಡುತ್ತೇನೆ. ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡುಬರುತ್ತವೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಧಾರವಾಡ ಪ್ರದೇಶ ಕರ್ನಾಟಕ, ಆಯ್ಕೆ ಬಿ ಅರಾವಳಿ ವಲಯ ರಾಜಸ್ಥಾನ್,
ಆಯ್ಕೆ ಸಿ ವಿಂಧ್ಯ ವಲಯ ಮಧ್ಯಪ್ರದೇಶ್, ಆಯ್ಕೆ ಡಿ ಶಿವಾಲಿಕ್ ವಲಯ ಪಂಜಾಬ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಧಾರವಾಡ ಪ್ರದೇಶ ಕರ್ನಾಟಕ. ಇಲ್ಲಿ ಭಾರತದ ಅತಿ ಪುರಾತನ ಬಂಡೆಗಳು ಕಂಡುಬರುವ ಸ್ಥಳವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. ಸಹರಾ ಮರುಭೂಮಿಯು ಯಾವ ಖಂಡದಲ್ಲಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಏಷ್ಯಾ, ಆಯ್ಕೆ ಬಿ ಆಫ್ರಿಕಾ, ಆಯ್ಕೆ ಸಿ ಆಸ್ಟ್ರೇಲಿಯಾ, ಆಯ್ಕೆ ಡಿ ಯುರೋಪ್. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ. ಇದು ಬಹಳ ಸಿಂಪಲ್ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. 12ನೆಯ ಪ್ರಶ್ನೆ, ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಆಯ್ಕೆ ಎ ಬಾರ್ಲಿ ಮತ್ತು ಜೋಳ, ಆಯ್ಕೆ ಬಿ ಸಿರಿಧಾನ್ಯಗಳು, ಆಯ್ಕೆ ಸಿ ಭತ್ತ, ಆಯ್ಕೆ ಡಿ ಗೋಧಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಭತ್ತ. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚು ಪ್ರದೇಶ ಎಂದರೆ ಸ್ನೇಹಿತರೆ ಭತ್ತ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಸಂಚಿ ಸ್ತೂಪವು ಯಾವ ಸ್ಥಳದ ಬಳಿ ಇದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಗಯಾ, ಆಯ್ಕೆ ಬಿ ಭೋಪಾಲ್, ಆಯ್ಕೆ ಸಿ ವಾರಣಾಸಿ, ಆಯ್ಕೆ ಡಿ ವಿಜಯಪುರ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಭೋಪಾಲ್ದಲ್ಲಿ ನಾವು ಸಂಚಿ ಸ್ತೂಪ ಭೋಪಾಲ್ ಸ್ಥಳದ ಬಳಿ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡಾ ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ. 14ನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡಾ ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ. ಇದಕ್ಕೆ ಆಯ್ಕೆಗಳು ಆಯ್ಕೆ 86%, ಆಯ್ಕೆ ಬಿ 50%, ಆಯ್ಕೆ ಸಿ 22%, ಆಯ್ಕೆ ಡಿ 100%. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ 86%. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಪ್ರಸಿದ್ಧವಾದ ರಾಕ್ ಗಾರ್ಡನ್ ಯಾವ ನಗರದಲ್ಲಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಜೈಪುರ್, ಆಯ್ಕೆ ಬಿ ಲಕ್ಷ್ಮಿ, ಆಯ್ಕೆ ಸಿ ಶಿಮ್ಲಾ, ಆಯ್ಕೆ ಡಿ ಚಂಡೀಗಢ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಚಂಡೀಗಢದಲ್ಲಿ ರಾಕ್ ಗಾರ್ಡನ್ ಅನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ ಆಯ್ಕೆ ಕಿವಿಗಳು, ಆಯ್ಕೆ ಬಿ ಪ್ರತಿವಿಷ, ಆಯ್ಕೆ ಸಿ ಪ್ರತಿಜನಕ, ಆಯ್ಕೆ ಡಿ ಪ್ರತಿಜೀವಕ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಪ್ರತಿವಿಷ. ಸ್ನೇಹಿತರೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಕಿವಿಗಳಕ. ಆಯ್ಕೆ ಎ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಕಲ್ಲಿದ್ದಲು, ಆಯ್ಕೆ ಬಿ ಖನಿಜ ತೈಲ, ಆಯ್ಕೆ ಸಿ ನೈಸರ್ಗಿಕ ಅನಿಲ, ಆಯ್ಕೆ ಡಿ ಯುರೇನಿಯಂ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ. ನಮ್ಮ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಕಲ್ಲಿದ್ದಲು ಬಳಸುತ್ತಾರೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ಅತಿ ಪುರಾತನ ಬೆಟ್ಟ ಸಾಲುಗಳು. ಇದಕ್ಕೆ ಆಯ್ಕೆಗಳು ಆಯ್ಕೆ ಅರಾವಳಿ ಬೆಟ್ಟ ಸಾಲುಗಳು, ಆಯ್ಕೆ ಬಿ ವಿಂಧ್ಯ ಬೆಟ್ಟ ಸಾಲುಗಳು, ಆಯ್ಕೆ ಸಿ ಸಾತ್ಪುರ ಬೆಟ್ಟ ಸಾಲುಗಳು, ಆಯ್ಕೆ ಡಿ ನೀಲಗಿರಿ ಬೆಟ್ಟ ಸಾಲುಗಳು. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅರಾವಳಿ ಬೆಟ್ಟ ಸಾಲುಗಳು ಭಾರತದಲ್ಲಿ ಅತ್ಯಂತ ಪುರಾತನ ಬೆಟ್ಟ ಸಾಲುಗಳಾಗಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಮನುಷ್ಯನಿಗೆ ವೈರಸ್ನಿಂದ ಬರುವ ರೋಗ ಯಾವುದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಮಂಗನಬಾವು, ಆಯ್ಕೆ ಬಿ ಪ್ಲೇಗ್, ಆಯ್ಕೆ ಸಿ ಕಾಲರಾ, ಆಯ್ಕೆ ಡಿ ಪರಂಗಿ ರೋಗ ಅಥವಾ ಸೈಫಿಲಿಸ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮಂಗನಬಾವು. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆಗೆ. ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ, ಇದನ್ನು ಏನೆಂದು ಕರೆಯುತ್ತಾರೆ ಎಂದು 20ನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಆಯ್ಕೆ ಬಿ ಪ್ಯೂಟರಲ್ ಜಾಯಿಂಟ್, ಆಯ್ಕೆ ಸಿ ಕೀಲು ಜಂಟಿ, ಆಯ್ಕೆ ಡಿ ಫಿಕ್ಸ್ ಜಾಯಿಂಟ್. ಇದು ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯ ಕೊನೆಯ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಧನ್ಯವಾದಗಳು ಸ್ನೇಹಿತರೆ.